ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಎಸ್ ಟಿ ಜಯರಾಮ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಇವರ ಆಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ 100 ದಿನಗಳ ಟಿಬಿ ಮುಕ್ತ ಭಾರತ ಅಭಿಯಾನ ಜಾಥಾ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಯಶಸ್ವಿಯಾಗಿ ನಡೆಯಿತು. ಜಾಥಾಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಹಿಂದೆ ಕ್ಷಯರೋಗ ಗುಣಪಡಿಸಲು ಅಸಾಧ್ಯವಾದ ಕಾಯಿಲೆ ಎಂಬ ಮಾತಿತ್ತು. ಆದರೆ ಇಂದು ವೈದ್ಯಕೀಯ ಕ್ಷೇತ್ರದ ಸುಧಾರಣೆಯಿಂದ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿದೆ ಎಂದು ತಿಳಿದರು. ಕ್ಷಯರೋಗ ಬಾರದಂತೆ ತಡೆಗಟ್ಟುವಿಕೆ ಬಹಳ ಮುಖ್ಯವಾಗಿದ್ದು, ಇದಕ್ಕಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಅರಿವು ಮತ್ತು ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕು ಅಂತ ಹೇಳಿದರು. ಪ್ರತಿಯೊಬ್ಬರೂ ರೋಗದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಟೆಸ್ಟಿಂಗ್ ಮಾಡಿಸಿಕೊಂಡು ಸಕಾಲದಲ್ಲಿ ವೈದ್ಯಕೀಯ ಸೇವೆ ಮತ್ತು ಚಿಕಿತ್ಸೆ ಪಡೆಯುವುದರಿಂದ ರೋಗ ಮುಕ್ತರಾಗಬಹುದು. ನಮ್ಮ ಮಂಡ್ಯ ಜಿಲ್ಲೆಯು ಒಟ್ಟು 40 ಗ್ರಾಮ ಪಂಚಾಯತಿಗಳನ್ನು ಈಗಾಗಲೇ ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು. ಪ್ರತಿ ವರ್ಷ ವಿಶ್ವ ಕ್ಷಯ ರೋಗ ದಿನ ಅನ್ನುವಂಥ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಒಂದು ಕ್ಷಯ ರೋಗ ಅಂದರೆ ಒಂದು ಟಿ ಬಿ ಕಾಯಿಲೆ ಅಂತ ಏನು ಕರಿತೀವಿ, ಅದು ಒಂದು ಮಾರಕವಾಗಿರುವಂಥ ಕಾಯಿಲೆ ಅಂಥೇಳಿ ಇಡೀ ಒಂದು ದೇಶಾದ್ಯಂತ ತಿಳಿದು ಬಂದಿರತಕ್ಕಂಥದ್ದು. ಹಿಂದೆ ಪ್ರಾಚೀನ ಕಾಲದಲ್ಲಿ ಇದೊಂದು ಗುಣಪಡಿಸಲು ಅಸಾಧ್ಯವಾಗಿರುವಂಥ ಕಾಯಿಲೆ ಅನ್ನುವಂಥ ನಂಬಿಕೆ ಇತ್ತು. ಇತ್ತೀಚಿನ ಒಂದು ದಿನಗಳಲ್ಲಿ ಇಂಥ ಒಂದು ಟಿ ಬಿ ಕಾಯಿಲೆಯನ್ನು ಕೂಡ, ಕ್ಷಯ ರೋಗವನ್ನು ಕೂಡ ಗುಣಪಡಿಸ್ಬೋದು ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಆರೋಗ್ಯ ಸುಧಾರಣೆ ಇಲಾಖೆಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಬಹಳ ಮುಖ್ಯವಾಗಿ ಎಚ್ಚರದಿಂದ ಇರಬೇಕು. ಈ ಕ್ಷಯ ರೋಗ ಬರುವುದನ್ನು ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಜಾಗೃತಿಯನ್ನು, ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಟೆಸ್ಟಿಂಗನ್ನು ಮಾಡಿಸ್ಕೊಂಡು ಸಕಾಲದಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು, ಚಿಕಿತ್ಸೆಯನ್ನು ಪಡೆದರೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಕ್ಷಯರೋಗಕ್ಕೆ ತುತ್ತಾಗಿರ್ತಕ್ಕಂಥವ್ರನ್ನು ಕೂಡ ಸರಿಯಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಜಿಲ್ಲಾ ಪಂಚಾಯತಿ ಸಿಇಒ ಕೆ ನಂದಿನಿ ಮಾತನಾಡಿ, ಕ್ಷಯರೋಗವು ಸಾಂಕ್ರಾಮಿಕವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುತ್ತದೆ. ಅದರಿಂದ ಇದರ ತಡೆಗಟ್ಟುವಿಕೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಅಭಿಯಾನದ ಉದ್ದೇಶವಾಗಿದೆ ಅಂತ ಹೇಳಿದರು. ಟಿಬಿ ಒಂದು ಸಾಂಕ್ರಾಮಿಕ ರೋಗ ಆಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರೋದರಿಂದ ಇದರ ಬಗ್ಗೆ ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು ಅನ್ನೋದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಮುಖ್ಯವಾಗಿ ನಾನು ಒತ್ತಿ ಹೇಳುವಂಥ ವಿಷಯ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಏನು ಕರಿತೀವಿ, MDR TB ಅಂತ. ಇದರಲ್ಲಿ ಯಾರು ಒಬ್ಬ TB ಸೋಂಕಿತರು ಇರ್ತಾರೆ ಅವರಿಗೆ ಔಷಧೋಪಚಾರವನ್ನು ನೀಡಲಾಗುತ್ತೆ. ಅವರು ಏನು ಒಂದು ಡ್ರಗ್ ರೆಜಿಮ್ನ ಕೊಡಬೇಕಾಗಿರುತ್ತೆ, ಅವರ ಒಂದು ಮೆಡಿಸಿನ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ತಗೊಂಡು ಮತ್ತೆ ಮಧ್ಯದಲ್ಲಿ ನಿಲ್ಲಿಸೋದ್ರಿಂದ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ TB ಮತ್ತೆ ಬರುವಂಥ ಸಾಧ್ಯತೆ ಇದೆ. ಒಂದು ಔಷಧೋಪಚಾರಕ್ಕಿಂತ ಮತ್ತೆ ಹೈಯರ್ ಲೆವೆಲ್ ಆಫ್ ಔಷಧೋಪಚಾರ ಕೊಡ್ತಾನೆ ಇರಬೇಕಾಗುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಕೆ ಮೋಹನ್ ಮಾತನಾಡಿ, ರೋಗ ಪತ್ತೆ ಹಚ್ಚುವಿಕೆ, ಮರಣ ಪ್ರಮಾಣ ತಡೆಗಟ್ಟುವಿಕೆ ಮತ್ತು ಹೊಸ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಹೈ ರಿಸ್ಕ್ ಗ್ರಾಮ, ಗಂಡಾಂತರವಿರುವ ಜನಸಂಖ್ಯೆ ಮತ್ತು ದುರ್ಬಲ ವರ್ಗದವರನ್ನು ಗುರುತಿಸಿ 3 ಹಂತಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ ಅಂತ ಹೇಳಿದರು. ಮಾಡ್ತಾ ಇದ್ದೀವಿ. ಇದರಲ್ಲಿ 3 ಉದ್ದೇಶ. ಒಂದು, ಇರೋ TB ಪ್ರಕರಣಗಳನ್ನ ನಾವು ಕಂಡುಹಿಡಿಯೋದು, ಮತ್ತು ಈ TBಯಿಂದ ಸಾವು ಆಗ್ತಿರೋದನ್ನು ತಡೆಯೋದು ಮತ್ತು ಆಗದೇ ಇರೋಂಗೆ ತಡೆಗಟ್ಟೋದು. 3ನೇದು, ಹೊಸ ಪ್ರಕರಣಗಳು ಬರದೇ ಇರೋಂಗೆ ನೋಡ್ಕೊಳ್ಳೋದು. ಇದನ್ನು ನಾವು 3 ಹಂತದಲ್ಲಿ ಮಾಡ್ತೀವಿ. ಒಂದು, ಹೈ ರಿಸ್ಕ್ ವಿಲೇಜಸ್ ಅಂತ ಇರ್ತವೆ. ಹೈ ರಿಸ್ಕ್ ವಿಲೇಜಸಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಹೋಗಿ ಆ ವಿಲೇಜಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ. ಒಂದು. ಎರಡನೇದು ಏನಾಗುತ್ತೆ, ಕಾಂಗ್ರಿಗೇಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಗಂಡಾಂತರ ಇರೋವಂಥ ಒಂದು ಪಾಪ್ಯುಲೇಷನ್ ಇರ್ತದೆ. ಆ ಪಾಪ್ಯುಲೇಷನ್ ಅವ್ರ ಮೇಲೆ ನೆಕ್ಸ್ಟು ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರದ್ದೇ ಟೆಸ್ಟಿಂಗ್ ಎಲ್ಲ ಮಾಡಿಸ್ತೀವಿ. 3ನೇ ಹಂತದಲ್ಲಿ ನಾವು ಅವ್ರಿಗೆ ಎಲ್ಲಿ ಈ ಗಂಡಾಂತರ ವಿಲೇಜ್ಗಳು ಇಲ್ವೋ ಆ ವಿಲೇಜ್ಗಳಲ್ಲಿ ಇರೋವಂಥ ಈ ವೀಕರ್ ಸೆಕ್ಷನ್ ಅವ್ರಿಗೆ ನಾವು ಟೆಸ್ಟಿಂಗ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಇದು ಮಾಡ್ತೀವಿ. ನಮ್ಮಲ್ಲಿ ಪ್ರತಿ ವರ್ಷ 650ರಿಂದ 900 ಪ್ರಕರಣಗಳು ನಮಗೆ ಪ್ರತಿ ತಿಂಗಳಿಗೂ ಇರ್ತದೆ. ಕೆಲವು ಇದಾಗ್ತದೆ, ವಾಸಿ ಆಗ್ತದೆ, ಕೆಲವು ಡೆತ್ ಆಗ್ತದೆ. ಹಾಗಾಗಿ ಹೊಸ ಪ್ರಕರಣಗಳು ಕಂಡುಹಿಡಿ. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಆಶಲತಾ ಮಾತನಾಡಿ, ಈ ವರ್ಷದ ಅಭಿಯಾನವು ಭಾರತದ ನೇತೃತ್ವದಲ್ಲಿ ಜನರ ಶಕ್ತಿಯೊಂದಿಗೆ ನಾವು ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬೇಕೆಂಬ ಘೋಷವಾಕ್ಯವನ್ನು ಹೊಂದಿದೆ ಅಂತ ಹೇಳಿದರು. ನಾವು TB ಮುಕ್ತ ಭಾರತ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಮುಖ್ಯ ಉದ್ದೇಶ ಏನಂತಂದರೆ ಹೊಸ ಪ್ರಕರಣಗಳನ್ನ ತಡೆಗಟ್ಟುವುದು ಮತ್ತು ಇವಾಗ ಆಗಲೇ TB ರೋಗದಿಂದ ಏನು ಬಳಲ್ತಾ ಇದ್ದಾರೆ ಅವ್ರನ್ನ ಸಾವನ್ನು ಕಮ್ಮಿ ಮಾಡುವಂಥದ್ದು ಮತ್ತು ನಮ್ಮಲ್ಲಿ ಕ್ಷಯರೋಗನ ಪತ್ತೆ ಮಾಡುವಂಥದ್ದು. ಈ 3 ಗುರಿಗಳು ಈ TB ಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಮತ್ತು ನಾವು 3 ಫೇಸಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 4,90,000 ಜನನ ಸ್ಕ್ರೀನಿಂಗ್ ಮಾಡುವಂಥದ್ದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ 100 ದಿನದಲ್ಲಿ ನಾವು 3 ಫೇಸಲ್ಲಿ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ನಮ್ಮಲ್ಲಿ ಏನು ಗಂಡಾಂತರ ಹಳ್ಳಿಗಳು ಅಂತ ಗುರುತಿಸಲ್ಪಟ್ಟಿದೆ, ಅಲ್ಲಿ ಯಾವುದೇ ಒಂದು ಜನರಿಂದ ಯಾರು ಜನಗಳು
ಜ್ವರ ಒಂದು ವಾರಕ್ಕಿಂತ ಜ್ವರ ಇರುವಂಥದ್ದು, ಕೆಮ್ಮಿರುವಂಥದ್ದು, ಕಫದಲ್ಲಿ ರಕ್ತ ಬರುವಂಥದ್ದು, ರಾತ್ರಿ ಹೊತ್ತು ಬೆವರುವಂಥದ್ದು, ಈ ಥರ ರೋಗ ಲಕ್ಷಣ ಕಂಡು ಬಂದಲ್ಲಿ ನಮ್ಮ ಆರೋಗ್ಯ ಇಲಾಖೆಯವರು ಮನೆಗೆ ಹೋಗಿ ತಪಾಸಣೆ ಮಾಡಿ ಆ ಥರ ಇದರಲ್ಲಿ ಕೆಮ್ಮಿದ್ರೆ ಕಫ ಸಂಗ್ರಹಣೆ ಮಾಡೋದು ಹಾಗೂ ಎಕ್ಸ್ರೇ ಕೆಮ್ಮಿಲ್ಲದೆ ಇದ್ದರೆ ಬೇರೆ ಏನಾದ್ರು ರೋಗ ಲಕ್ಷಣಗಳಿದ್ರೆ ಎಕ್ಸ್ರೇ ಮಾಡಿಸುವಂಥ ಕಾರ್ಯಕ್ರಮನ ಸಮಾರಂಭದಲ್ಲಿ ಡಾಕ್ಟರ್ ಮರಿಸ್ವಾಮಿ, ಡಾಕ್ಟರ್ ವೇಣುಗೋಪಾಲ್, ಮಂಗಳಮ್ಮ, ಹರ್ಷ, ನವೀನ್, ಪ್ರತಾಪ್ ಸೇರಿದಂತೆ ಇತರರಿದ್ದರು. ಮಂಡ್ಯ ಜಿಲ್ಲೆಯ ಮಧೂರಿನಲ್ಲಿ ಬಲಿದಾನ್ ದಿವಸ ಅದ್ದೂರಿಯಾಗಿ ನಡೆಯಿತು. ಬಲಿದಾನ್ ದಿವಸದ ಜಾಥಾಗೆ ಹಿಂದೂ ಫೈಟ್ಸ್ ಬ್ರ್ಯಾಂಡ್ಸ್ ಯತ್ನಾಳ್ ಹಾಗೂ ಅನಂತಕುಮಾರ್ ಹೆಗಡೆ ಅವರು ಸಾಥ್ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ಬಂದ ಇಬ್ಬರಿಗೂ ಹಿಂದೂ ಕಾರ್ಯಕರ್ತರಿಂದ ಮದ್ದೂರಿನಲ್ಲಿ ಪುಷ್ಪಾರ್ಚನೆಗೈದು ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಜೊತೆಗೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಇಬ್ಬರು ಪುಷ್ಪಾರ್ಚನೆ ಸಲ್ಲಿಸಿ ಜಾಥೆಗೆ ಚೆನ್ನಡಿದರು. ನಂತರ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ಕೂಡ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಮಾತನಾಡಿದರು. ಹಿಂದೂ ಧರ್ಮವನ್ನು ಕಾಪಾಡಬೇಕು ಅಂತ ಅವರು ಕಿವಿ ಮಾತು ಹೇಳಿದರು. ಇಂತಹ ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರು ಈ ತಾಯಿ ಭಾರತೀಯ ಆರಾಧನೆಗೋಸ್ಕರ ಸಮರ್ಪಣೆಗೊಂಡರು. ಎಲ್ಲೋ ಕೆಲವೊಂದು ಹೆಸರುಗಳು ಮಾತ್ರ ನಮಗೆ ನೆನಪಿದೆ, ಬಾಕಿ ಉಳಿದೆಲ್ಲ ಹೆಸರುಗಳು ನಮ್ಮ ನೆನಪಿನಾಳದಲ್ಲಿ ಕೊಚ್ಚಿ ಹೋಗುತ್ತಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದ ಹೋರಾಟ ಯಾರು ಮಾಡಿದರು, ಯಾರು ಲೀಡರ್ಗಳು, ಇದ್ರ ಬಗ್ಗೆ ಸುಳ್ಳನ್ನ ಮಾತ್ರ ಅರಿದು ನಮ್ಮ ತಲೆಯಲ್ಲಿ ತುಂಬುದು. ಚಾಚಾ ಮತ್ತು ತಾತ ಎರಡು ಮಂದಿ ಮಾತ್ರ ಬಿಟ್ಟು ಮತ್ತು ಮೂರಿನವ್ರ ಹೆಸರೇ ಆಗ್ತದೆ. ಸ್ವಾತಂತ್ರ್ಯ ನಮಗೆ ಪುಕ್ಕಟೆ ಉಪವಾಸ ಕುತ್ಕೊಂಡಿದ್ರಿಂದ ಬಂದಿದ್ದಲ್ಲ ಕಣ್ರಿ. ಹೃದಯದ ಬಿಸಿ ರಕ್ತವನ್ನ ಈ ಮಣ್ಣಿಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ಸಾವಿರ ಯೋಧರ ಆ ತ್ಯಾಗ ಬಲಿದಾನದ ಪ್ರತಿಫಲ ನಮ್ಮ ಸ್ವಾತಂತ್ರ್ಯ. ಪುಕ್ಕಟೆ ಕುತ್ಕೊಂಡಿದ್ರಿಂದ, ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ರಿಂದ ಎಲ್ಲೂ ನಮ್ಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇತಿಹಾಸದಲ್ಲಿ ಇಷ್ಟು ಸುಳ್ಳನ್ನ ಅರಿದು ನಮ್ಮ ತಲೆಯಲ್ಲಿ ತುಂಬಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರು. ಅವ್ರ ಜಾಗದಲ್ಲಿ ಅವ್ರ ಅಪ್ಪ ಇದ್ರೂ ಕೊಡಬೇಕಿತ್ತು. ಆ ರೀತಿಯ ಹೋರಾಟ ಈ ನೆಲದಲ್ಲಿ ನಡೆದಿತ್ತು. ಬ್ರಿಟಿಷರಿಗೆ ಅನ್ಸಿತ್ತು ತಾವು ಹೆಚ್ಚು ದಿವಸ ಇಲ್ಲಿ ಬದುಕೋದಿಲ್ಲ. ಅನಂತಕುಮಾರ್ ಹೆಗಡೆ, ನಮ್ಮ ಪ್ರತಾಪ್ ಸಿಂಹ, ಸಿಟಿ ರವಿ, ಇವ್ರೆಲ್ಲರೂ ಹಳ್ಳಿ ಅಧಿಕಾರಿ ಏನಾದ್ರು ಸಿಕ್ಕರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದೆ ಅಂತ ವಿಶ್ವಾಸ ಇವತ್ತು ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರಲ್ಲಿದೆ. ಮೊದಲು ಸಭೆ ಮದ್ದೂರು ಈ ರಾಜ್ಯದ ಒಂದು ಗಂಡು ಮೆಟ್ಟಿನ ಸ್ಥಳ. ಯಾಕಂದ್ರೆ ಮದ್ದೂರನ್ನ ನಾವು ಒಪ್ಸ್ಕೊಂಡು ಬಿಟ್ರೆ ಕರ್ನಾಟಕವನ್ನು ಆಳ್ಲಿಕ್ಕೆ ಸಾಧ್ಯ ಅನ್ನೋದು ನನಗೆ ಗೊತ್ತಿದೆ. ಹೇಳಿದ್ರಲ್ಲ ಅನಂತಕುಮಾರ್ ಹೆಗಡೆ, ನಾವು ಕಾರ್ನಲ್ಲಿ ಮಾತಾಡ್ಕೊಂಡು ಬಂದೀವಿ. ಹಳೆ ಮೈಸೂರು ಭಾಗದ ಜನ ಎಷ್ಟು ಸ್ವಾಭಿಮಾನಿಗಳು ಮತ್ತು ಧೈರ್ಯವಂತರಂದ್ರೆ, ಟಿಪ್ಪು ಸುಲ್ತಾನ್ ಮುಂದೆ ಯಾವ ವಂಶ ಮುಂದೆ ಬರಲಾರದಷ್ಟು ಮುಗಿಸಿ ಕಲ್ಕತ್ತಾದಲ್ಲಿ ಸೈಕಲ್ ರಿಕ್ಷಾ ಹೊಡಿಲಿಕ್ಕೆ ಕಳಿಸೋದವರು ಹಳೆ ಮೈಸೂರು ಭಾಗದಲ್ಲಿ. ಯಾರಿಗೆ ಕೊಡ್ತೈತೆ ಈಗ ಟಿಪ್ಪು ಸುಲ್ತಾನ್ ವಂಶ ಎಲ್ಲಿತ್ತು? ಕಲ್ಕತ್ತಾದಾಗ ಸೈಕಲ್ ರಿಕ್ಷಾ ಸಿಲಮ್ನಾಗ ಇರ್ತಾರೆ. ಅದನ್ನ ಕಳಿಸ್ಕೊಟ್ಟಾರ ಯಾರು? ಮಂಡ್ಯದ ಗಂಡುಗಳು.
ಹಳೆ ಬಸ್ ನಿಲ್ದಾಣದ ಬಳಿಕ ಬಲಿದಾನ ದಿವಸ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಸಾವಿರಾರು ಹಿಂದೂ ಕಾರ್ಯಕರ್ತರು ಜಾಥಾದೊಂದಿಗೆ ಸಾಗಿದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಪಾಲ್ಗೊಂಡಿದ್ದರು. ಕೆಆರ್ಪೇಟೆ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ, ಮುಖ್ಯಾಧಿಕಾರಿ ಅಶೋಕ್ ಅಮಾನತು ಮಾಡಲು ಸರ್ಕಾರಕ್ಕೆ ಶಿಫಾರಸು ಪ್ರತಿಭಟನೆ ಹಿಂಪಡೆದರು ಬಿಜೆಪಿ ಕಾರ್ಯಕರ್ತರು. ಕೆಆರ್ಪೇಟೆ ಪುರಸಭೆಯ ಭ್ರಷ್ಟ ಮುಖ್ಯಾಧಿಕಾರಿ ಅಶೋಕ್ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ನಡೆಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಉಪವಿಭಾಗಾಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ವಾಪಸ್ ಪಡೆಯಲಾಯಿತು. ಪ್ರತಿಭಟನೆಗೆ ಸಹಕಾರ ಮಾಡಿದ ಎಲ್ಲರಿಗೂ ನಮ್ಮ ನಾರಾಯಣಗೌಡರ ಪರವಾಗಿ ಮತ್ತು ಬಿಜೆಪಿ ಪರವಾಗಿ ಅವರಿಗೆಲ್ಲರಿಗೂ ಅಭಿನಂದನೆ ಹೇಳ್ತಾ, ಮತ್ತೆ ಇವತ್ತು ಎಸಿ ಸಾಹೇಬರು ಬಂದು ಸರ್ಕಾರದ ಪರವಾಗಿ ನಾನು ಈ ಒಂದು ಆಡಳಿತಾಧಿಕಾರಿ ಚೀಫ್ ಆಫೀಸರ್ ಮೇಲೆ ನಾನು ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಪತ್ರ ಬರೀತೀನಿ ಅನ್ನೋ ಹೇಳುವ ಮುಖಾಂತರ ನಮ್ಮನ್ನ ಈ ಒಂದು ಪ್ರತಿಭಟನೆ ಕೈಬಿಡಿ ಅಂತ ಕೇಳಿಕೊಂಡು ಅವರ ಮನೆಗೆ ಹೋಗ್ಬಿಟ್ಟು ನಾವು ಈ ದಿನ ಇಲ್ಲಿಗೆ ಪ್ರತಿಭಟನೆಯನ್ನ ಕೈಬಿಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ಮಾಡಿದ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನಮ್ಮ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯುಗಾದಿ ಹಾಗೂ ಶ್ರೀರಾಮನವಮಿ ಹಬ್ಬಗಳಿಗೆ ಶುಭ ಕೋರುವ ಫ್ಲೆಕ್ಸ್ಗಳನ್ನು ಪಟ್ಟಣದಲ್ಲಿ ಹಾಕಲು ಅನುಮತಿ ನೀಡುವ ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ವಾಗ್ವಾದ ನಡೆದು ವಿಚಾರ ಘರ್ಷಣೆ ಸ್ವರೂಪವನ್ನು ಪಡೆದುಕೊಂಡಿತ್ತು. ಶಾಸಕ ಮಂಜು ಅವರ ಒತ್ತಡಕ್ಕೆ ಒಳಗಾಗಿ ಶಾಸಕರ ಫ್ಲೆಕ್ಸ್ಗಳನ್ನು ಅಳವಡಿಸಲು ನಕಲಿ ಅನುಮತಿ ಪತ್ರ ನೀಡಿ ಪುರಸಭೆಗೆ ಬರುವ ಸಾವಿರಾರು ರೂಪಾಯಿ ಆದಾಯವನ್ನು ವಂಚಿಸಿದ್ದ ಮುಖ್ಯಾಧಿಕಾರಿಯ ಕೃತ್ಯ ಬಯಲಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರು ಮುಖ್ಯಾಧಿಕಾರಿ ಅಶೋಕ್ ಅವರ ವಿರುದ್ಧ ಸಾರ್ವಜನಿಕರಿಂದ ವ್ಯಾಪಕ ಭ್ರಷ್ಟಾಚಾರ ಸೇರಿದಂತೆ ಲಂಚದ ಹಣ ನೀಡದಿದ್ದರೆ ಶ್ರೀಸಾಮಾನ್ಯರ ಯಾವುದೇ ಕೆಲಸ ಮಾಡದಿರುವ ಬಗ್ಗೆ 10 ದೂರುಗಳಿದ್ದು ಭ್ರಷ್ಟಾಚಾರಗಳ ಆರೋಪದ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿ ಅವರನ್ನು ಕರ್ತವ್ಯದಿಂದ ಅಮಾನತು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸಲು ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿದರು. ಧನ್ಯವಾದಗಳು. ಸಂದರ್ಭದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ಬಸ್ ಸಂತೋಷ್ ಕುಮಾರ್, ನಾರಾಯಣಗೌಡ ಅಭಿಮಾನಿ ಬಳಗದ ದಯಾನಂದ್ ಅವರನ್ನು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ಅಶೋಕ್ ವಿರುದ್ಧ ಕ್ರಮ ಕೈಗೊಳ್ಳುವ ಖಚಿತ ಭರವಸೆ ದೊರಕಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯುವುದಾಗಿ ಬಿಜೆಪಿ ಮುಖಂಡರು ಘೋಷಣೆ ಮಾಡಿದರು. ಪ್ರತಿಭಟನೆಯಲ್ಲಿ ಅನೇಕ ಬಿಜೆಪಿ ಮುಖಂಡರು ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಕಾವೇರಿ ಗೆಳತಿಯರ ಬಳಗ ಮತ್ತು ಇಂದಿರಾ ಯುವತಿ ಬಳಗದ ವತಿಯಿಂದ ನಿಂಗರಾಜಮ್ಮನವರ ಅಧ್ಯಕ್ಷತೆಯಲ್ಲಿ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಆಟೋಟ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮದ ಚಾಲನೆಯನ್ನು ಮುಖ್ಯ ಅತಿಥಿಗಳಾದ ರಾಜ್ಯ ರೈತ ಸಂಘದ ರೈತ ಮುಖಂಡರಾದ ಲತಾ ಶೇಖರ್ ಅವರು ಬಾಲ ಯಶೋಧರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಗ್ರಾಮೀಣದ ಭಾಗದ ಮಹಿಳೆಯರು ಗದ್ದೆ, ಹೊಲ, ಕುರಿ, ಮೇಕೆ, ಹಸು ಎಂದು ತಮ್ಮ ಕೆಲಸವನ್ನು ಮಾಡುತ್ತಾ ಜೀವನ ಕಳೆಯುತ್ತಾರೆ. ಆದರೆ ಇಂಥ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ಮಹಿಳೆಯರು ಮನೆಯಿಂದ ಹೊರಬಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ನಾವು ಕೆಲವು ಆಟಗಳನ್ನ ಆಡಿಸಿದ್ದೀವಿ. ಮಹಿಳೆಯರಿಗೆ ಅಂತಲೇ ನಾವು ಆಟ ಆಡಿಸಿದ್ದೀವಿ. ಮಹಿಳೆಯರು ಮನೇಲೇ ಇದ್ದು ಅವ್ರ ಕೆಲಸಗಳನ್ನ ಅವರು ನಿರ್ವಹಿಸ್ತಾ ಇರ್ತಾರೆ. ಮತ್ತು ಅವ್ರ ಗದ್ದೆ, ಹೊಲ, ಕುರಿ, ದನ, ಹಸು, ಹಾಲು ಕರಿಬೇಕು ಅಂತ ಇದರಲ್ಲೇ ಅವರು ಕೆಲಸಗಳನ್ನ ಗ್ರಾಮೀಣ ಮಕ್ಕಳು ತೊಡಸ್ಕೊಂಡ್ಬಿಟ್ಟಿರ್ತಾರೆ. ಇದೊಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಹೊರಗಡೆ ಬಂದು ಅವ್ರದ್ದು ಏನೈತೆ ಅವ್ರ ಆಟ ಪಾಠ ಅವನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಇದೊಂದು ಅವಕಾಶ ಐತೆ. ಅದರಿಂದ ನಾವು ಕೆಲವು ಆಟಗಳನ್ನೆಲ್ಲ ಅವ್ರಿಗೆ ಆಡಿಸಿದ್ದೀವಿ. ರನ್ನಿಂಗ್ ರೇಸು, ಬಾಲಿಂದ ಪಾಸು ಮತ್ತು ಮ್ಯೂಸಿಕಲ್ ಚೇರು, ಕೆಲವು ನಾನಾ ಥರ ಆಟಗಳನ್ನೆಲ್ಲ ಆಡಿಸಿದ್ದೀವಿ. ಇದೊಂದು ಅವಕಾಶ ಅವ್ರಿಗೆ. ಮತ್ತು ಅವರು ಬೇರೆ ಕಡೆ ಎಲ್ಲ ಅವ್ರ ಆಟಗಳನ್ನೆಲ್ಲ ಅವರು ಆಟ ಆಡ್ಬೋದು. ಮಹಿಳೆಯರಿಗೆ ಅಂತಲೇ ನಾವು ಈ ಆಟನ ಮೀಸ್ತಾ ಇದ್ದೀವಿ. ಸಮಾರಂಭದಲ್ಲಿ ಡೈರಿ ಅಧ್ಯಕ್ಷರಾದ ಸಾವಿತ್ರಮ್ಮ, ಪದ್ಮ, ನಿರುಪಮ್ಮ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಸದಾಶಿವಮೂರ್ತಿ, ರಾಘವೇಂದ್ರ, ದೈಹಿಕ ಶಿಕ್ಷಕರಾದ ಸುಜಾತ, ಇಂದಿರಾ ಸೇರಿದಂತೆ ಅನೇಕ ಬಳಗದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಎಲ್ಲರ ಸಹಕಾರ ಮತ್ತು ಸಮನ್ವಯತೆ ಮತ್ತು ಸಾಮರಸ್ಯದಿಂದ ಮಹನೀಯರ ಚಿಂತನೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಡುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸುವಂತೆ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದವರು, ಜಯಂತಿ ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ ಮಹನೀಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೆಳಗ್ಗೆ 10:30 ಗಂಟೆಗೆ ಜಾಥಾ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು 11 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಸುವಂತೆ ಅವರು ಹೇಳಿದರು.
ಸಭೆಯಲ್ಲಿ ವಿಜಯಲಕ್ಷ್ಮಿ ರಘುನಂದನ್, ಕೆಆರ್ ನಂದಿನಿ, ತಿಮ್ಮಯ್ಯ, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ದೇಶಪೂರ್ವಕವಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತ ಸಮುದಾಯವನ್ನು ಒಡೆಯುವ ಹುನ್ನಾರ ಮಾಡಿದ್ದಾರೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಯ್ಯ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೆರೆಯ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಗಾಗಿ ಮಾಲಾ ಮಾದಿಗರ ನಡುವಿನ ಸಂಘರ್ಷ ಅತಿರೇಕಕ್ಕೆ ತಿರುಗಿದ್ದು ಒಬ್ಬರನ್ನೊಬ್ಬರು ಒಡೆದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದರು. ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿಸಲು ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀತಿ ಜಾರಿ ಹೋರಾಟ ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮುದಾಯವನ್ನು ವಂಚಿಸುವ ಹುನ್ನಾರ ಮಾಡಿದ್ದಾರೆ. ದಲಿತರು ಒಂದಾದರೆ ದಲಿತ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ತಪ್ಪಿಸುವ ಸಂಚು ಇದರ ಹಿಂದಿದೆ ಅಂತ ಹೇಳಿದರು. ಆದ್ದರಿಂದ ಸಮುದಾಯದ ಎಲ್ಲ ಮುಖಂಡರು ಒಂದೆಡೆ ಕುಳಿತು ಪ್ರಬುದ್ಧತೆಯಿಂದ ಚರ್ಚೆ ಮಾಡಿ ತಮ್ಮ ಪಾಲನ್ನು ಸಮಾನವಾಗಿ ಹಂಚಿಕೊಳ್ಳಲು ಮುಂದಾಗಬೇಕು ಅಂತ ಹೇಳಿದರು. ಕಳೆದ 30 ವರ್ಷದ ಹಿಂದೆ ಈ ಒಂದು ಚಳುವಳಿ ಪ್ರಾರಂಭ ಮಾಡಲಿಕ್ಕೆ ಒಂದೇ ಕಾರಣ, ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಪರಿಶಿಷ್ಟ ಜಾತಿ ಪಟ್ಟಿಗಳಿನ ಒಳ ಮೀಸಲಾತಿ ವಿಚಾರದಲ್ಲಿ ಮಾಲಾ ಮತ್ತು ಮಾದಿಗರ ನಡುವೆ ಅತ್ಯಂತ ಗಂಭೀರ ಸ್ವರೂಪದ ಸಂಘರ್ಷ ನಡೆದಿದೆ. ಅಲ್ಲಿ ಕೊಲೆಗಳಾಗಿದ್ದಾವೆ, ಜಾತಿ ಗುಂಪುಗಳು ಒಡೆದಾಟಗಳಾಗಿದ್ದಾವೆ. ಇದು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ 101 ಜಾತಿಗಳನ್ನು ಸರ್ವ ಜಾತಿಗಳ ಪರವಾಗಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಾತಿ ಜನಾಂಗಗಳನ್ನು ಕೂಡ ಸಮಜಾಯಿಸಿ ಪೂರ್ವಕವಾಗಿ ಎಲ್ಲರ ಮನ ಪರಿವರ್ತನೆ ಮಾಡಿ, ಸರ್ಕಾರದ ಮನ ಪರಿವರ್ತನೆ ಮಾಡಿ, ಪರಿಶಿಷ್ಟ ಜಾತಿ ಪಟ್ಟಿಗಳನ್ನೆಲ್ಲ ಎಲ್ಲ ಒಳ ಮೀಸಲಾತಿಯನ್ನು ಸಮಾನವಾಗಿ ಹಂಚಿಕೊಡ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನು ಮುನ್ನಡೆಸ್ಕೊಬಂದ್ವಿ. ಆದರೆ ಇವತ್ತು ಒಲೆ ಮಾದಿಗರ, ಬೋವಿ ಲಂಬಾಣಿಗಳ ಈ ಪರಿಶಿಷ್ಟ ಜಾತಿಗಳ ಸಂಘರ್ಷ ತಾರಕಕ್ಕೇರುತ್ತಿದೆ. ಇದು ಯಾವ ಆತಂಕಕಾರಿ ಬೆಳವಣಿಗೆ ಅಂದರೆ, ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟಾಗ್ತಾ ಇರೋದಕ್ಕೆ ಕಾರಣ ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾನು ಗುರುತರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ, ಇವರನ್ನು ಸಾಮಾಜಿಕ ಅಧಿಕಾರ ದೇವರಾಜ ಅರಸು ಬಿಟ್ಟರೆ ಇವರೇನೆ ಅಂತಕ್ಕಂಥ ಒಂದು ಕೆಟ್ಟ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ದೇವರಾಜ ಅರಸಿಗೆ ಇವರಿಗೆ ಸಮಾನರಲ್ಲ ಇವರು. ಇವತ್ತು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು SCP TSP ದುಡ್ಡನ್ನು ದೋಖ ಮಾಡ್ತಾ ಇದ್ದಾರೆ, ಒಳ ಮೀಸಲಾತಿ ವರ್ಗೀಕರಣದಲ್ಲಿ ದೋಖ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ರೋಸ್ಟರ್ ಪದ್ಧತಿಯಲ್ಲಿ ದಗ ಮಾಡ್ತಾ ಇದ್ದಾರೆ. ರೋಸ್ಟರ್ ಬಿಂದು ಮಾಡುವಾಗಲೂ ಕೂಡ ದಗ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ಈ ಒಲೆಮಾದಿಗ ಸಮಾಜಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ವಾಸ್ತವ ಇಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಅವರ ಖಜಾನಲ್ಲಿ ಹಣ ಇಲ್ಲ. ಹಣ ಇದ್ರೆ ತಾನೇ ಒಳ ಮೀಸಲಾತಿ ಜಾರಿ ಮಾಡಿ ಬ್ಯಾಗ್ಲಾಗ್ ತುಂಬೋದು. ಹಣ ಇದ್ರೆ ತಾನೇ 56,000 ಹುದ್ದೆಗಳಿಗೆ ಹುದ್ದೆ ತುಂಬೋದು. ಇದಕ್ಕೆ 56,000 ಹುದ್ದೆನೂ ತುಂಬಲ್ಲ, 3 ಲಕ್ಷ ಹುದ್ದೆನೂ ತುಂಬಲ್ಲ, 30,000 ಬ್ಯಾಗ್ಲಾಗೂ ತುಂಬಲ್ಲ. ಇದು ತುಂಬದೇ ಇರಬೇಕಾದ್ರೆ ಈ ಜಾತಿಗಳು ನಿರಂತರ ಸಂಘರ್ಷದಲ್ಲಿ ಕೂತಿರಬೇಕು, ಗುದ್ದಾಡ್ತಾ ಇರಬೇಕು. ತಾವು ಅಧಿಕಾರದಲ್ಲಿ ಆರ್ಥಿಕ ತಜ್ಞ ನಾನು ಅನ್ನಿಸ್ಕೊಂಡು ಇರಬೇಕು. ಇಂಥ ಮೂಲೋತ್ಪಾಟನೆ ಮನೋಭಾವ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕರ್ನಾಟಕದ SC STಗಳನ್ನು, ಒಲೆಮಾದಿಗರನ್ನು, ಬೋವಿ ಲಂಬಾಣಿಗಳನ್ನು ಸಂಘರ್ಷಕ್ಕೆ ಬಿಟ್ಟು ಮಜಾ ಮಾಡ್ತಾ ಇದ್ದಾರೆ. ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧೋರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಗೋಷ್ಠಿಯಲ್ಲಿ ಅನಿಲ್ ಕುಮಾರ್, ಬಿ ಆನಂದ್, ಸುಸ್ಮಿತಾ, ಸುರೇಶ್ ಕುಮಾರ್, ಮುತ್ತುರಾಜು, ಗೀತಾ, ಸ್ವಾಮಿ, ವಿಮಲಾ, ನಂದೀಶ್ ಇದ್ದರು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀ ರಾಮಾಂಜನೇಯ ಮಹೋತ್ಸವ ಸಮಿತಿ ವತಿಯಿಂದ ಶ್ರೀ ರಾಮನವಮಿ ನಿಮಿತ್ತ ಮಾರ್ಚ್ ತಿಂಗಳಲ್ಲಿ ರಾಮನವಮ, ತಾರಕೋಮ ಮತ್ತು ಶೋಭಾಯಾತ್ರೆ ಹಮ್ಮಿಕೊಂಡಿರುವುದಾಗಿ ಸಮಿತಿ ಅಧ್ಯಕ್ಷ ಮುದ್ದನಘಟ್ಟ ಮಾಲಿಂಗವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ವಿಠಲ್ ಸಮುದಾಯ ಭವನದಲ್ಲಿ ದೇವಾಲಯ ಆಕೃತಿಯಲ್ಲಿ ವೇದಿಕೆ ನಿರ್ಮಿಸಲಾಗಿದ್ದು, ಶ್ರೀರಾಮ, ಹನುಮಂತರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು ಅಂತ ಅವರು ಹೇಳಿದರು. ಇದರ ಜೊತೆಗೆ ಗಣಪತಿ ಪೂಜೆ ಹಾಗೂ ಶ್ರೀರಾಮಾಂಜನೇಯ ಪೂಜೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ತಿಳಿಸಿದರು. ಮಂಡ್ಯ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ, ದುರ್ಗಾವಾಹಿನಿ, ರಾಮಾಂಜನೇಯ ಮಹೋತ್ಸವ ಸಮಿತಿ ಮಂಡ್ಯ
ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ದಿನಾಂಕ 27/3/26 ಶುಕ್ರವಾರದಿಂದ ಏಪ್ರಿಲ್ 2 ತನಕ ಒಂದು ದಿನನಿತ್ಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಕೊನೆಯ ದಿವಸ ಈ ಕಾರ್ಯಕ್ರಮದ ಪ್ರಯುಕ್ತ ಶೋಭಾಯಾತ್ರೆಯನ್ನು ಕೂಡ ನಡೆಸಲಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಬಾಳೆಹೊನ್ನೂರು ಸಾಕಾಮಠ ತಂಡೇಕೆರೆ ಹಾಗೂ ಜಂಗಮ ಮಠ ಗುತ್ತಲು ಮಂಡ್ಯ ಇವರು ಮಾಡಲಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಶ್ರೀ ಅನಂತಕುಮಾರ್ ಹೆಗ್ಡಿಜಿರವರು ಮಾಜಿ ಕೇಂದ್ರ ಸಚಿವರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರು MP ಅವರು, ಜೊತೆಗೆ ಮಾಜಿ ಕೇಂದ್ರ ಸಚಿವರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ನಗರ ಸೇರಿದಂತೆ ಜಿಲ್ಲಾದ್ಯಂತ ಸುಮಾರು ಸಾವಿರಾರು ಕಾರ್ಯಕರ್ತರು ಮತ್ತು ಜನರು ಭಾಗವಹಿಸುವ ಒಂದು ಇದಿದೆ. ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಈ ವಿಚಾರವಾಗಿ ಗೋಷ್ಠಿಯಲ್ಲಿ ಬಸವರಾಜು, ರಾಜಶೇಖರ್, ಬಾಲು, ರಾಘವೇಂದ್ರ, ಪುಣ್ಯಕೋಟಿ, ಪುನೀತ್ ಇದ್ದರು. ಸಾಮಾಜಿಕ ಅಸಮಾನತೆಗಳನ್ನು ಒಡೆದೊಡಿಸಿ ಜಾತಿ ಮತಗಳಿಂದ ಮುಕ್ತವಾದ ತಮ್ಮ ಸಮಾಜವನ್ನು ನಿರ್ಮಾಣ ಮಾಡಲು ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ವಚನಗಳ ಸಂದೇಶವು ಸಾರ್ವಕಾಲಿಕ ಸತ್ಯವಾಗಿದೆ ಎಂದು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ನೇಕಾರರ ಒಕ್ಕೂಟ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಡೆದ ದೇವರ ದಾಸಿಮಯ್ಯನವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಮಾಜದ ಸುಧಾಕರನ ಸನ್ಮಾನಿಸಿದರು. ನಂತರ ಮಾತನಾಡಿದ ಅವರು ವಚನ ಕ್ರಾಂತಿಗೂ ಮುನ್ನವೇ 11ನೇ ಶತಮಾನದಲ್ಲಿಯೇ ವಚನಗಳನ್ನು ರಚಿಸಿ ಸಾಮಾಜಿಕ ಕ್ರಾಂತಿ ನಡೆಸಿ ಸಮಾಜಕ್ಕೆ ಸಂದೇಶವನ್ನು ನೀಡುವ ಜೊತೆಗೆ ಕಾಯಕ ತತ್ವದ ಮಹತ್ವವನ್ನು ಎತ್ತಿ ಹಿಡಿದ ದೇವರ ದಾಸಿಮಯ್ಯನವರು ಸಮಾಜದ ಅಶಾಂತಿಗೆ ಕಾರಣವಾಗಿದ್ದ ಜಾತಿ ಪದ್ಧತಿ ಮೌಢ್ಯಗಳು ಹಾಗೂ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ವಚನಗಳನ್ನು ರಚಿಸಿ ನಾಗರಿಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಅಂತ ಸ್ಮರಿಸಿಕೊಂಡರು. ಈಗಾಗಲೇ ದೇವರ ದಾಸಿಮಯ್ಯವರ ಬಗ್ಗೆ ಪತ್ರಿಕಾ ಗೆಳೆಯರೇ, ದೇವರ ದಾಸಿಮಯ್ಯರವರ ಬಗ್ಗೆ ಈಗಾಗಲೇ ಮಾತಾಡಿದಂಥವರು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಅವರು 12ನೇ ಶತಮಾನದಲ್ಲಿ ಅವತ್ತೇ ಅವರು ಈ ಸಮಾಜದಲ್ಲಿರೋ ಮೂಢನಂಬಿಕೆಗಳ ಬಗ್ಗೆ, ಮೌಢ್ಯಗಳ ಬಗ್ಗೆ ಮತ್ತು ಸಮಾಜದಲ್ಲಿರೋ ತಾರತಮ್ಯವನ್ನು ಹೋಗಲಾಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಹಲವಾರು ವಚನಗಳನ್ನ ಅವರು ಬರೆದಿದ್ದಾರೆ. ಅವರು ಮಹಾ ಸುಪ್ರಸಿದ್ಧ ಮತ್ತು ಪ್ರಪ್ರಥಮವಾಗಿ ವಚನಕಾರರಾಗಿ, ಹಾಗೆ ಅವರು ವೃತ್ತಿಯಲ್ಲಿ ನೇಕಾರ ವೃತ್ತಿಯನ್ನು ಕೂಡ ಮೈಗೂಡಿಸ್ಕೊಂಡು ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದಂಥ ಮಹಾನ್ ಮಾನವತಾವಾದಿಗಳು ಅವರು ಅಂತ ಕೂಡ ಬಹುಶಃ ತಪ್ಪಾಗಲಾರದು. ಇವತ್ತು ನಾವು ನೀವೆಲ್ಲರೂ ಕೂಡ ಈಗ ಅವರ ಒಂದು ಆದರ್ಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮಾರ್ಗದಲ್ಲಿ ನಾವು ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಇರುವುದರಿಂದಲೇ ಇವತ್ತು ಅಂಥ ಆದರ್ಶ ಪುರುಷರ, ಅಂಥ ಈ ಸಮಾಜಕ್ಕೆ ತನ್ನದೇ ಆದಂಥ ಸೇವೆಯನ್ನು ಕೊಟ್ಟಂತಹ ಮಹಾನ್ ಪುರುಷರ ಒಂದು ಜಯಂತಿಯನ್ನು ಆಚರಣೆ ಮಾಡಿ ಅವರ ಆದರ್ಶವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗ ನಾನು ಏನು ಕೈಮಗ್ಗ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷ ಆಗಿದ್ದೀನಿ. ಈಗ ವೃತ್ತಿನಲ್ಲಿ ನೀವೆಲ್ಲರೂ ಕೂಡ ನಮಗೆ ಸಹೋದರ ಬಂಧುಗಳೇ. ನಾವು ನೀವೆಲ್ಲ ಸೇರಿ ಈಗ ನನ್ನನ್ನು ಮಂಡ್ಯ ಜಿಲ್ಲೆ KR-ಪೇಟೆಯವನು ನಾನು ನಾಗೇಂದ್ರ ಕುಮಾರ್ ಅಂತ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲಾ ಮಂತ್ರಿಗಳಾದ ಚಲುವರಾಯಸ್ವಾಮಿ ಸಾಹೇಬರು ಇವರೆಲ್ಲ ಸೇರಿ ಇವತ್ತು ನನಗೆ ಈ ಒಂದು ಕೈಮಗ್ಗ ಅಭಿವೃದ್ಧಿ ನಿಗಮದ ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾಡಿನ ಖ್ಯಾತಿ ಚಿಂತಕರು ಹಾಗೂ ವಿಚಾರವಾದಿಗಳಾದ ಡಾಕ್ಟರ್ S. ಶ್ರೀನಿವಾಸ್ ಶೆಟ್ಟಿ ಅವರು ಮಾತನಾಡಿ ವಚನಕಾರ ದೇವರ ದಾಸಿಮಯ್ಯನವರ ಜೀವನ ಸಾಧನೆ ಮತ್ತು ವಚನ ಮೌಲ್ಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಸಂಗೀತದ ಲೇಪನದೊಂದಿಗೆ ಸಾಹಿತ್ಯವನ್ನು ಕೊಟ್ಟಾಗ ಆ ಸಾಹಿತ್ಯ ಜನರನ್ನ ತಲುಪುತ್ತೆ, ಜನಸಾಮಾನ್ಯರನ್ನು ಕೂಡ ತಲುಪುತ್ತದೆ. ವಿದ್ಯಾಶಂಕರ್ ಅವರ ಆ ಕೆಲಸವನ್ನು ಬೆಳಗ್ಗೆ ಮಾಡಿದರು. ತುಂಬ ಸೊಗಸಾಗಿ ಅವರ ಕೆಲವು ವಚನಗಳನ್ನು ಇಲ್ಲಿ ಹಾಡಿದರು. ಆ ವಚನಗಳಲ್ಲಿ ಕಂಡುಬರುವಂಥದ್ದು ಏನು ಅಂತಂದರೆ, ಸಮಾಜದಲ್ಲಿ ಸಮಾನತೆ, ಸತ್ಯ, ಪರಿಶ್ರಮ
ಮತ್ತು ಭಕ್ತಿ, ಈ 4 ಮೇಳೈಸಬೇಕು. ಮನುಷ್ಯನ ಉದ್ಧಾರ ಆಗಬೇಕಾದ್ರೆ ಒಂದು ಸಮಾನತೆ ತತ್ವ ಇರಬೇಕು, ಮತ್ತೆ ಅವರು ಸತ್ಯವಚನರಾಗಿರಬೇಕು. ಸುಳ್ಳು ಸುಳ್ಳು ಹೇಳ್ಕೊಂಡು ಹೋಗೋದು ಅದನ್ನೇ ಹೇಳ್ತಾರೆ ಅವರು. ಆ ಡಾಂಬಿಕತನವನ್ನು ಅವರು ಸಾರಾಸಗಟಾಗಿ ತಿರಸ್ಕರಿಸ್ತಾರೆ, ಅದನ್ನು ಖಂಡಿಸ್ತಾರೆ. ಅವರ ವಚನಗಳಲ್ಲಿ ಅದನ್ನು ನಾವು ಕಾಣ್ಬೋದು. ಮತ್ತೆ ಪರಿಶ್ರಮ ಅಂದರೆ ದುಡಿದು ಬದುಕುವಂಥದ್ದು, ದುಡಿಮೆ ಸಂಸ್ಕೃತಿಯನ್ನು ಶಿವಶರಣರು ಎಲ್ಲರೂ ಹೇಳಿದರು. ಅದನ್ನು ವಿಶೇಷತೆ ಏನಂತಂದರೆ, ಆ ಚಳುವಳಿ ತೀವ್ರಗೊಳ್ಳುವ ಮುನ್ನವೇ ದಾಸಿಮಯ್ಯನವರಿಗೆ ಈ ಕಲ್ಪನೆ ಹೇಗೆ ಬಂತು ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಮಳವಳ್ಳಿಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಮಹದೇವಯ್ಯ, ಕೇರ್ಪೇಟೆ ತಾಲೂಕಿನ ಖ್ಯಾತ ವಾಸ್ತು ತಜ್ಞರಾದ ಡಾಕ್ಟರ್ ಉಮೇಶ್ ಕಿಕ್ಕೇರಿ, ಸಾಹಿತಿ ಡಾಕ್ಟರ್ ಎಸ್ ಶ್ರೀನಿವಾಸ್ ಶೆಟ್ಟಿ, ಕೊಡೆಯಾಲದ ನೇಕಾರ ಸಮಾಜದ ಮುಖಂಡರಾದ ನಾರಾಯಣ್ ಆರ್ ಶ್ರೀನಿವಾಸ್ ಹಾಗೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ ಅವರಿಗೆ ದೇವರ ದಾಸಿಮಯ್ಯ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಮುಖಂಡರಾದ ಸಂದೇಶ್, ಹರಿಪ್ರಸಾದ್, ನೀಲಕಂಠ, ರಂಗನಾಥ್, ಸೌಮ್ಯ, ವಿಜಯಲಕ್ಷ್ಮಿ, ರಾಜಶೇಖರ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು.